ಇವತ್ತಿನ ವಿಡಿಯೋಲಿ ನಾವು ವೀಲುಕಪ್ ಬಗ್ಗೆ ತಿಳ್ಕೊಳ್ಳೋಣ. ವೀಲುಕಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಲ್ಲೇ ಒಂದು ಕಂಪನಿಗೆ ಹೋದ್ರು ನಿಮ್ಗೆ ಕೇಳ್ತಿರ್ತಾರೆ, ಮತ್ತೆ ತುಂಬಾ ಜನ ನಂಗೆ ಕೇಳ್ತಿದ್ದಾರೆ ವೀಲುಕಪ್ ಹೇಳಿ ಒಂದು ಕ್ಲಾಸ್ ಮಾಡಿ, ವೀಲುಕಪ್ ಒಂದು ವಿಡಿಯೋ ಹಾಕಿ, ಯಾವ ರೀತಿ ಯೂಸ್ ಮಾಡೋದು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಇವತ್ತು ನಾನು ವೀಲುಕಪ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಏನಪ್ಪ ವೀಲುಕಪ್ ಅಂತಂದ್ರೆ ವರ್ಟಿಕಲ್ ಲುಕಪ್ ಅಂತ. ವೀಲುಕಪ್ ಅಂದ್ರೆ ವರ್ಟಿಕಲ್ ಲುಕಪ್ ಅಂತ. ವರ್ಟಿಕಲ್ ಅಂದ್ರೆ ನೀವು ಈ ತರ ಅದಕ್ಕೆ ವರ್ಟಿಕಲ್ ಅಂತ ಕರೀರಿ, ಈ ತರ ಹಾರಿಜಾಂಟಲ್ ಅಂತ ಕರೀರಿ. ಆಕ್ಚುಲಿ ಎರಡು ಇರುತ್ತೆ, ವೀಲುಕಪ್ ಇರುತ್ತೆ, ಎಚ್ ಲುಕಪ್ ಇರುತ್ತೆ. ಒಂದು ವೀಲುಕಪ್ ಅಂದ್ರೆ ವರ್ಟಿಕಲಿ ಕೆಲಸ ಮಾಡುತ್ತೆ, ಎಚ್ ಲುಕಪ್ ಅಂದ್ರೆ ನಿಮ್ಗೆ ಹಾರಿಜಾಂಟಲಿ ಕೆಲಸ ಮಾಡುತ್ತೆ. ಇವತ್ತಿನ ಕ್ಲಾಸಲ್ಲಿ ನಾವೇನ್ ಮಾಡೋಣ ಅಂದ್ರೆ ವೀಲುಕಪ್ ಬಗ್ಗೆ ತಿಳ್ಕೊಳ್ಳೋಣ. ಯಾವ ರೀತಿ ವೀಲುಕಪ್ ಅನ್ನೋದು ಕೆಲಸ ಮಾಡುತ್ತೆ, ಯಾವ ರೀತಿ ನಾವು ಅದಕ್ಕೆ ಏನ್ ಇನ್ಪುಟ್ ಕೊಡ್ಬೇಕು, ಏನ್ ಇನ್ಪುಟ್ ಕೊಟ್ರೆ ಯಾವ ರೀತಿ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನ್ ಡೇಟಾ ಕೊಟ್ರೆ ಅದು ಏನ್ ತರ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡು, ಬೇಸಿಕ್ಸ್ ತಿಳ್ಕೊಂಡು. ವೀಲುಕಪ್ ಅಲ್ಲಿ ತುಂಬಾ ಅಡ್ವಾನ್ಸ್ ಆಗಿ ಮಾಡ್ಬೋದು, ಬಟ್ ನಾವು ಸದ್ಯಕ್ಕೆ ಫಸ್ಟ್ ಕ್ಲಾಸಲ್ಲಿ ಏನ್ ತಿಳ್ಕೊಳ್ಳೋಣ ಅಂದ್ರೆ ವೀಲುಕಪ್ ಅನ್ನೋದು ಹೆಂಗ್ ಕೆಲಸ ಮಾಡುತ್ತೆ ಫಸ್ಟ್ ಚಿಕ್ಕದ್ ತಿಳ್ಕೊಳ್ಳೋಣ. ಆಮೇಲೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ ಅಂದ್ರೆ ವೀಲುಕಪ್ ಅಲ್ಲಿ ಅಡ್ವಾನ್ಸ್ ಹೆಂಗ್ ಕೆಲಸ ಮಾಡೋದು ಅನ್ನೋದು ತಿಳ್ಕೊಳ್ಳೋಣ. ಇವಾಗ ಸಿಂಪಲ್ ಆಗಿ ಏನ್ ಮಾಡಿದೀನಿ ಅಂದ್ರೆ ಒಂದು ಡೇಟಾ ತಗೊಂಡಿದ್ದೀನಿ ನಾನು ಎಕ್ಸೆಲ್ ಒಳಗಡೆ. ಅಲ್ಲೆಲ್ಲ ನಾನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ವಿಡಿಯೋ ಲೆಂತ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಏನ್ ಮಾಡಿದೀನಿ ನಾನು, ಆಲ್ರೆಡಿ ನಮ್ಮ ಹತ್ರ ಒಂದು ಡೇಟಾ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಡೇಟಾ ಇದೆ ನಮ್ಮ ಹತ್ರ. ಏನ್ ತಗೊಂಡಿದ್ದೀನಿ ಅಂದ್ರೆ ಜಸ್ಟ್ ಒಂದು ಏನು ಪ್ರೈಸ್ ಲಿಸ್ಟ್ ತಗೊಂಡಿದ್ದೀನಿ. ಏನು ಪ್ರೈಸ್ ಲಿಸ್ಟ್ ಅಂತ ಹಾಕೊಂಡು ನೇಮ್ ಐಟಮ್ ನೇಮ್ ತಗೊಂಡಿದ್ದೀನಿ. ಗೊತ್ತಾಗ್ತಿ ಏನು ಕೀಬೋರ್ಡು, ಮೌಸು, ಈ ತರದ್ ಏನ್ ಮಾಡಿದೀನಿ, ಟೋನರ್, ರ್ಯಾಮ್, ಹಾರ್ಡ್ ಡಿಸ್ಕ್, ಈ ತರದ್ ಏನ್ ಮಾಡಿದೀನಿ, ಒಂದು ಡಿವೈಸಸ್, ಒಂದು ಪಾರ್ಟ್ಸ್ ನೇಮ್ ತಗೊಂಡಿದ್ದೀನಿ. ಅದ್ರದ್ದು ಪ್ರೈಸ್ ತಗೊಂಡಿದ್ದೀನಿ. ಏನಂತ ಅದ್ರ ಪ್ರೈಸ್ ಎಷ್ಟು, ಕೀಬೋರ್ಡ್ ಅದ್ರದ್ದು ಪ್ರೈಸ್ ಎಷ್ಟು 350, ಇನ್ನೊಂದ್ರ ಪ್ರೈಸ್ ಎಷ್ಟು 200. ಈ ತರ ಏನ್ ಮಾಡಿದೀನಿ ಅಂದ್ರೆ ಒಂದು ಪ್ರೈಸ್ ಲಿಸ್ಟ್ ಚಾರ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ನಾನು ಸ್ಯಾಂಪಲ್ ಆಗಿ ಒಂದು ಸ್ವಲ್ಪ ಒಂದು 15 ತಗೊಂಡಿದ್ದೀನಿ. ಅರ್ಥ ಆಗ್ತಿದ್ಯಾ? ಇನ್ನೂ ಜಾಸ್ತಿ ಬೇಕಾದ್ರೆ ಈಗ ಒಂದು ಶಾಪ್ ಅನ್ನ ತುಂಬಾ ಇರುತ್ತೆ. ನಾನು ಸದ್ಯಕ್ಕೆ ಎಕ್ಸಾಂಪಲ್ ಎಷ್ಟು ತಗೊಂಡಿದ್ದೀನಿ, ಜಸ್ಟ್ ಒಂದು ಸ್ವಲ್ಪ ಡೇಟಾನ ತಗೊಂಡಿದ್ದೀನಿ. ಅರ್ಥ ಆಗ್ತಿದ್ಯಾ? ಓಕೆ, ಈಗ ನಮ್ಗೆ ಏನು ವೀಲುಕಪ್ ಅಲ್ಲಿ ಹೆಂಗ್ ಕೆಲಸ ಮಾಡುತ್ತೆ, ಏನ್ ಮಾಡ್ಬೇಕು, ಯಾವ ರೀತಿ ವರ್ಕ್ ಮಾಡೋದು, ನಿಮ್ಗೆ ಅದು ವೀಲುಕಪ್ ಅಂದ್ರೆ ಗೊತ್ತಿರೋದಿಲ್ಲ. ಅರ್ಥ ಆಗ್ತಿದೆಯಾ? ಈಗ ಅದನ್ನ ಯಾವ ರೀತಿ ವರ್ಕ್ ಮಾಡಿದ್ರೆ ನಮ್ಗೆ ಏನ್ ಔಟ್ಪುಟ್ ಆಗುತ್ತೆ, ಏನು ವೀಲುಕಪ್ ಇಂದ ಏನ್ ಯೂಸಸ್, ಯಾವ ರೀತಿ ಅದ್ರಲ್ಲಿ ಕೆಲಸ ಮಾಡೋದು ಅಂತ ತಿಳ್ಕೊಳ್ಳೋಣ. ಈ ವಿಡಿಯೋನ ನೀವೇನ್ ಮಾಡ್ಬೇಡಿ, ನೀವು ಪಾಸ್ ಮಾಡಕ್ ಹೋಗ್ಬೇಡಿ ಅಥವಾ ಇದ್ ಮಾಡಕ್ ಹೋಗ್ಬೇಡಿ, ಜಂಪ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅರ್ಥ ಆಗೋದಿಲ್ಲ ನಿಮ್ಗೆ. ನೀಟಾಗಿ ಏನ್ ಮಾಡಿ, ಪಾಸ್ ಮಾಡ್ಕೊಂಡು ನೀಟಾಗಿ ಏನ್ ಮಾಡಿ ಫಾರ್ವರ್ಡ್ ಮಾಡಕ್ ಹೋಗ್ಬಿಟ್ಟು ನೀಟಾಗಿ ನೋಡ್ಕೊಂಡು ಮಾಡಿ. ಅವಾಗ ಏನಾಗುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಅದನ್ನ ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ, ಕಂಟೆಂಟ್ ಅರ್ಥ ಆಗೋದಿಲ್ಲ, ಮತ್ತೆ ಯಾವ ರೀತಿ ವೀಲುಕಪ್ ಅನ್ನೋದು ಯೂಸ್ ಮಾಡ್ಬೇಕು ಅಂತ ಅರ್ಥ ಆಗೋದಿಲ್ಲ. ಬನ್ನಿ ನೋಡ್ಕೊಳ್ಳೋಣ ಈಗ ಯಾವ ರೀತಿ ವರ್ಕ್ ಮಾಡುತ್ತೆ ವೀಲುಕಪ್ ಅಂತ. ಈಗ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಇಲ್ಲಿರೋ ಕಂಟೆಂಟ್ ಹಾಕೊಂತ ಇದೀನಿ. ಯಾವ ಎಕ್ಸಾಂಪಲ್ ಯಾವುದು, ರೋಟರ್ ಅಂತ ಹಾಕೊಂತ ಇದೀನಿ. ಏನ್ ರೋಟರ್ ಅಂತ ಇದೆ, ಇಲ್ಲಿ ರೋಟರ್ ಅಂತ ಹಾಕೊಂತ ಇದೀನಿ. ನಾನು ಇಲ್ಲಿ ರೋಟರ್ ಅಂತ ಹಾಕಿದ ತಕ್ಷಣ ನನ್ಗೆ ಏನ್ ಬರ್ಬೇಕು, ಇಲ್ಲಿ ಅದ್ರ ಪ್ರೈಸ್ ಬರ್ಬೇಕು. ನೋಡಿ ಇಲ್ಲಿ ಅದೇ ಎಕ್ಸಾಂಪಲ್ ಏನ್ ಮಾಡ್ತೀನಿ, ನಾನಿಲ್ಲಿ ಟೋನರ್ ಅಂತ ಹಾಕೊಂತೀನಿ. ಆ ಟೋನರ್ ಅಂತ ಹಾಕಿದ ತಕ್ಷಣ ನಂಗೆ ಏನಾಗ್ಬೇಕು, ಇಲ್ಲಿ ಟೋನರ್ದು ಪ್ರೈಸ್ ಬರ್ಬೇಕು. ಇಲ್ಲಿ ಬರ್ತಾ ಇಲ್ಲ, ನಂಗೆ ಏನ್ ಬರ್ತಾ ಇದೆ, ಜಸ್ಟ್ ಹೆಂಗಿದೆ ಹಂಗ್ ಬರ್ತಾ ಇದೆ. USB ಅಂತ ಹಾಕ್ತಾ ಇದೀನಿ. ನೋಡಿ USB ಅಂತ ಹಾಕ್ತೀನಿ. USB ಪ್ರೈಸ್ ನನ್ಗೆ ಇಲ್ಲಿ ಬರ್ತಾ ಇಲ್ಲ. ಆ ರೀತಿ ಬರ್ಬೇಕಂದ್ರೆ ನಾವೇನ್ ಮಾಡೋದು, ವೀಲುಕಪ್ ಹೆಲ್ಪ್ ಇಂದ ನಾವು ವೀಲುಕಪ್ ಒಂದು ಫಾರ್ಮುಲಾ ಇಂದ ಏನ್ ಮಾಡ್ಬೋದು ಅಂದ್ರೆ ಈಸಿಯಾಗಿ ನಾನು ಏನ್ ಮಾಡ್ಬೋದು, ಅದನ್ನ ಬರೋ ತರ ಮಾಡ್ಕೊಳ್ಬಹುದು. ನಾವು ವೀಲುಕಪ್ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು ಅಂದ್ರೆ ಕೆಲಸನ ಈಸಿಯಾಗಿ ಮಾಡ್ಕೊಳ್ಬಹುದು. ನೋಡಿ ಈಗ ಎಕ್ಸಾಂಪಲ್ ಇಲ್ಲಿ ನನ್ನ ಹತ್ರ ಇಲ್ಲಿ ಕಂಟೆಂಟ್ ನನಗೆ ಕಡಿಮೆ ಇದೆ. ಆಕ್ಚುಲಿ ತುಂಬಾ ಜಾಸ್ತಿ ಇತ್ತು ಅಂದ್ರೆ ನಾವು ಇವಾಗ ಆದ್ರೆ ನೋಡ್ಬಿಟ್ಟು ಹಂಗೆ ಡೈರೆಕ್ಟ್ ಆಗಿ ಇಲ್ಲಿ ರೋಟರ್ ಎಷ್ಟು ನಮ್ಗೆ ಎಷ್ಟು 1750 ಅಂತ ಹಾಕೊಂಡ್ಬೋದು. ಬಟ್ ನನ್ನ ಹತ್ರ ಒಂದು ಕ್ವಾಂಟಿಟಿ ಅನ್ನೋದು ಅಥವಾ ಐಟಮ್ಸ್ ನೇಮ್ ಅನ್ನೋದು ನನಗೆ 1000 ಇರ್ಬೋದು, 2000 ಇರ್ಬೋದು. ಅದ್ರ ಪ್ರೈಸ್ ಇಷ್ಟು ನಮ್ಮ ಹತ್ರ ಇರುತ್ತೆ. ಇಲ್ಲಿ ಏನಾಗ್ಬೇಕು, ನಂಗೆ ಅದು ಐಟಮ್ ನೇಮ್ ಟೈಪ್ ಮಾಡಿದ ತಕ್ಷಣ ನನಗೆ ಏನಾಗಬೇಕು, ಇನ್ನು ರೋಟರ್ ಅಂತ ಹಾಕಿದ ತಕ್ಷಣ ರೋಟರ್ ಪ್ರೈಸ್ ನನಗೆ ಏನಾಗಬೇಕು, ಇಲ್ಲಿ ಬರ್ಬೇಕು. ಗೊತ್ತಾಗ್ತಿದ್ಯಾ ಯಾವ ರೀತಿ ಬರೋದು? ಓಕೆ, ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾವು ಫಾರ್ಮುಲಾ ಹಾಕ್ಬೇಕಾದ್ರೆ ಗೊತ್ತಿರುತ್ತೆ ಎಲ್ಲರಿಗೂ, ಬೇಸಿಕ್ಸ್ ಎಕ್ಸೆಲ್ ಅಲ್ಲಿ ಈಕ್ವಲ್ಸ್ ಟು ಹಾಕ್ಬಿಟ್ಟು ನಾವು ಸ್ಟಾರ್ಟ್ ಮಾಡ್ತೀವಿ. ಆಕ್ಚುಲಿ ಅದನ್ನ ಈಸ್ ಈಕ್ವಲ್ಸ್ ಟು ಅಂತ ಕರಿತೀವಿ. ಜನರಲ್ ಆಗಿ ನಾವು ಈಕ್ವಲ್ಸ್ ಟು ಅಂತ ಕರಿತೀವಿ. ಫಂಕ್ಷನ್ ಟೈಪ್ ಮಾಡಿದ್ರೆ ಯಾವುದು ನಮ್ಮ ಫಂಕ್ಷನ್, ವಿ ಲುಕ್ಅಪ್. ಫುಲ್ ಫಾರ್ಮ್ ಹೇಳಿದೆ ನಾನು, ವರ್ಟಿಕಲ್ ಲುಕ್ಅಪ್ ಅಂತ, ವಿ ಲುಕ್ ಅಪ್. ಈಗ ನಾನೇನ್ ಮಾಡ್ತಾ ಇದೀನಿ, ಸ್ವಲ್ಪ ಝೂಮ್ ಮಾಡ್ಕೊಂತೀನಿ ನಿಮಗೆ ನೋಡಿ. ಈಗ ಓಕೆ ನೋಡಿ, ಇಲ್ಲಿ ವಿ ಲುಕ್ಅಪ್ ಅಂತ ಹಾಕಿದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಹಾಕೊಂಡಿದ್ದೀನಿ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಹಿಂಗೇನೆ ನಿಮ್ ಬ್ರೈನ್ ಯಾವ ರೀತಿ ಕೆಲಸ ಮಾಡುತ್ತೆ, ಇಲ್ಲಿ ಫಂಕ್ಷನ್ ಅದೇ ರೀತಿ ಕೆಲಸ ಮಾಡುತ್ತೆ. ಈಗ ಎಕ್ಸಾಂಪಲ್ ನಿಮಗೆ ಸಿಸ್ಟಮ್ ಕತೆ ಬಿಟ್ಬಿಡಿ. ಈಗ ನಿಮ್ಗೆ ರೋಟರ್ ನಿಮ್ಮ ಹತ್ರ ಒಂದು ಪೇಪರ್ ಕೊಟ್ಟಿದ್ವಿ. ಆ ಪೇಪರ್ ಅಲ್ಲಿ ಮಾತ್ರ ಏನಿದೆ, ಪ್ರೈಸ್ ಲಿಸ್ಟ್ ಇದೆ, ಅಂದ್ರೆ ಐಟಮ್ ನೇಮ್ ಇದೆ, ಅದ್ರದ್ದು ಅಮೌಂಟ್ ಇದೆ. ನಾನು ಏನ್ ಕೇಳ್ತೀನಿ, ಒಂದು ಐಟಮ್ ನೇಮ್ ಕೇಳ್ತೀನಿ. ಎಕ್ಸಾಂಪಲ್ ಈಗ ಕೇಳ್ತಿರೋ ನಮ್ಮ ನೇಮ್ ಯಾವ್ದಪ್ಪ ಅಂತಂದ್ರೆ
ಕೇಳ್ತಿರೋ ನೇಮ್ ಯಾವ್ದಪ್ಪ ಅಂತಂದ್ರೆ ಈಗ ನಾನು ರೋಟರ್ ಅಂತ ಕೇಳ್ತಿದ್ದೀನಿ. ನೀವೇನ್ ಮಾಡ್ತೀರಾ ಮ್ಯಾನ್ಯುಯಲ್ ಆಗಿ ಅಂದ್ರೆ ನಮ್ಮ ಹತ್ರ ಪ್ರೈಸ್ ಲಿಸ್ಟ್ ಪೇಪರ್ ಅಲ್ಲಿ ನೀವು ಚೆಕ್ ಮಾಡ್ಕೊಂತೀರಾ, ನೋಡ್ಬಿಟ್ಟು ಯಾವ್ದು ಮಾರ್ಕ್ ಮಾಡ್ಕೊಂತೀರಾ, ಎಲ್ಲಿ ನಿಮ್ಗೆ ರೋಟರ್ ಅಂತಿದೆ ಅಲ್ಲಿ ಪ್ರೈಸ್ ಲಿಸ್ಟ್ ನೋಡ್ಬಿಟ್ಟು ಹೇಳಿ. ಇದು ಮ್ಯಾನ್ಯುಯಲ್ ಆಗಿ ನಿಮ್ಗೆ ನಿಮ್ ಬ್ರೈನ್ ಮಾಡೋ ಕೆಲಸ. ಫಸ್ಟ್ ನಾನು ಕೊಟ್ಟಿದ್ದು ಒಂದು ಇನ್ಪುಟ್ ಕೊಡ್ಬೇಕು, ಏನದು ಕಸ್ಟಮರ್ ನೀವು ಪ್ರೈಸ್ ಯಾವಾಗ ಹೇಳ್ತೀರಾ, ಒಂದು ಐಟಮ್ ನೇಮ್ ಕೇಳಿದಾಗ ಪ್ರೈಸ್ ಹೇಳ್ತೀರಾ. ಅದೇ ರೀತಿ ಇಲ್ಲೂ ಅಷ್ಟೇ, ನಮ್ಗೆ ಐಟಮ್ ನೇಮ್ ಕೊಟ್ಟಿದ್ದಾರೆ ಯಾವುದು ರೋಟರ್. ರೋಟರ್ ಅನ್ನೋದನ್ನ ಏನ್ ಮಾಡ್ಬೇಕು, ನಮ್ಮ ಹತ್ರ ಒಂದು ಪ್ರೈಸ್ ಲಿಸ್ಟ್ ಅಲ್ಲಿ ಇಲ್ಲಿ ರೋಟರ್ ಇದೆ, ನಮ್ಮ ಹತ್ರ ಪ್ರೈಸ್ ಲಿಸ್ಟ್ ಅಲ್ಲಿ ಪ್ರೈಸ್ ನ ಚೆಕ್ ಮಾಡಿ ನಾವು ಅದನ್ನ ಔಟ್ಪುಟ್ ಕೊಡಬೇಕು. ಅದೇ ರೀತಿ ಇಲ್ಲೂ ಅಷ್ಟೇ ವಿಲುಕಪ್ ಕೆಲಸನೂ ಅಷ್ಟೇ. ಈಗ ನೋಡಿ ನಾನು ಕೊಟ್ಟಿದ್ದೀನಿ ಏನಂತ, ವಿಲುಕಪ್ ಫಂಕ್ಷನ್ ಹಾಕಿದ್ದೀನಿ. ಇಲ್ಲಿ ಕೊಡ್ತಿದೆ ಏನ್ ಕೇಳ್ತಿದೆ, ಲುಕ್ಅಪ್ ವ್ಯಾಲ್ಯೂ ಅಂದ್ರೆ ಯಾವ ಐಟಮ್ ನ ನಾವು ಸರ್ಚ್ ಮಾಡಬೇಕು, ಪ್ರೈಸ್ ನ ಚೆಕ್ ಮಾಡಬೇಕು ಅಂದಾಗ ನೋಡಿ ಇಲ್ಲಿ ನೋಡಿ ಲುಕ್ಅಪ್ ವ್ಯಾಲ್ಯೂ ಯಾವುದು ನಮಗೆ ರೂಟರ್ ಕೊಟ್ಟಿದ್ದೀನಿ ನಾನು. ಅರ್ಥ ಆಗ್ತಿದ್ಯಾ, ವಿ ಲುಕ್ಅಪ್ ವ್ಯಾಲ್ಯೂ ಯಾವುದು ರೂಟರ್ ಅಂದ್ರೆ I4 ಅಲ್ಲಿ ಇರೋಂಥ ವ್ಯಾಲ್ಯೂನ ನಾವೇನ್ ಮಾಡ್ಬೇಕು ಕೊಟ್ಟಿದ್ದಾಯ್ತು. ನಮಗೆ ಲುಕ್ಅಪ್ ವ್ಯಾಲ್ಯೂ ಫಸ್ಟ್ ಕೊಟ್ಟಿದ್ದಾಯ್ತು ಕಾಮ. ಓಕೆ, ನಾವು ಕೊಟ್ಟಿರೋ ಒಂದು ಲುಕ್ಅಪ್ ವ್ಯಾಲ್ಯೂನ ಎಲ್ಲಿ ಸರ್ಚ್ ಮಾಡ್ಬೇಕು, ಅದು ಇದೆಯಾ ಇಲ್ವಾ ಅಂತ ಎಲ್ಲಿ ಸರ್ಚ್ ಮಾಡಬೇಕು ಅಂದ್ರೆ ಇಷ್ಟರಲ್ಲಿ ಚೆಕ್ ಮಾಡ್ಬೇಕು. ನಿಮ್ಗೆ ನೀವು ಇಷ್ಟು ಸೆಲೆಕ್ಟ್ ಮಾಡಿದ್ರು ನಡೆಯುತ್ತೆ, ಅಥವಾ ಇಷ್ಟು ಸೆಲೆಕ್ಟ್ ಮಾಡಿದ್ರು ನಡೆಯುತ್ತೆ. ನೀವು ಎಷ್ಟಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದು ಸಮಸ್ಯೆ ಏನಿಲ್ಲ. ನಿಮ್ಗೆ ಒಟ್ಟಿನಲ್ಲಿ ನೀವು ಸೆಲೆಕ್ಟ್ ಮಾಡಿರೋ ಜಾಗದಲ್ಲಿ ಅಥವಾ ಕಂಟೆಂಟ್ ನೀವು ಸೆಲೆಕ್ಟ್ ಮಾಡೋ ಏರಿಯಾದಲ್ಲಿ ಆ ಒಂದು ನೇಮ್ ಇರ್ಬೇಕು, ಇಲ್ಲ ಅಂದ್ರೆ ನಿಮ್ಗೆ ಅದು ಫೈಂಡ್ ಆಗಲ್ಲ. ಈ ಜಾಗ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ನಿಮ್ಗೆ ರೋಟರ್ ಅನ್ನೋ ಐಟಮೇ ಇಲ್ಲ, ಆಗ ಅದೇನ್ ಮಾಡಲ್ಲ, ನಿಮ್ಗೆ ಫೈಂಡ್ ಮಾಡಲ್ಲ. ನೀವೇನ್ ಮಾಡ್ಬೇಕು, ಯಾವ ಜಾಗದಲ್ಲಿ ಐಟಮ್ ಇರುತ್ತೋ ಅಷ್ಟು ಜಾಗ ನಾವೇನ್ ಮಾಡ್ಬೇಕಾಗುತ್ತೆ, ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನೋಡಿ ಕೊಟ್ಟಿದ್ದೀನಿ ವಿ ಲುಕ್ಅಪ್, ಫಸ್ಟ್ ನೇಮ್ ಲುಕ್ಅಪ್ ವ್ಯಾಲ್ಯೂ I4 ಅಂದ್ರೆ ಯಾವುದು ರೋಟರ್ ಅನ್ನೋ ಒಂದು ವಸ್ತುನ ಏನ್ ಮಾಡ್ಬೇಕು, ಅದ್ರ ಪ್ರೈಸ್ ಇಷ್ಟು ಎಲ್ಲಿ ಚೆಕ್ ಮಾಡಬೇಕು, ನಮ್ಗೆ D3 ಇಂದ ಹಿಡಿದು H15 ಒಳಗೆ ಚೆಕ್ ಮಾಡಬೇಕು. ಅರ್ಥ ಆಗ್ತಿದ್ಯಾ, ಫಸ್ಟ್ ಕಂಟೆಂಟ್ ಲುಕ್ಅಪ್ ವ್ಯಾಲ್ಯೂ, ನೆಕ್ಸ್ಟ್ ಎಲ್ಲಿ ಚೆಕ್ ಮಾಡ್ಬೇಕು ಐಟಮ್ ಇದೆಯಲ್ಲ ಅಂತ ನಮ್ಗೆ ಪ್ರೈಸ್ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ ಸೆಲೆಕ್ಟ್ ಮಾಡೋ ಏರಿಯಾದಲ್ಲಿ ಚೆಕ್ ಮಾಡಬೇಕು. ಓಕೆ, ಇದ್ರೆ ಏನಾಗ್ಬೇಕು, ನನಗೆ ಇದ್ರೆ ನನಗೆ ಪ್ರೈಸ್ ಬರ್ಬೇಕು. ಯಾವ ಕಾಲಮ್ ಇದು, ನಾವು ಕಾಲಮ್ಸ್ ತಿಳ್ಕೊಬೇಕು ಫಸ್ಟ್. ಇದು ಫಸ್ಟ್ ಕಾಲಮ್ ಅಂತ ಕರಿತೀವಿ, ಇದು ಸೆಕೆಂಡ್ ಕಾಲಮ್. ಇಲ್ಲಿಂದ ಕೌಂಟ್ ಮಾಡೋದಲ್ಲ, ನೀವು ಸೆಲೆಕ್ಟ್ ಮಾಡಿರೋ ಏರಿಯಾ ಒಳಗಡೆ ಇದು ಫಸ್ಟ್ ಕಾಲಮ್, ಇದು ಸೆಕೆಂಡ್ ಕಾಲಮ್. ಸಪೋಸ್ ನೀವು 3 ಸೆಲೆಕ್ಟ್ ಮಾಡಿದ್ರಿಂದ 3 ಬರುತ್ತೆ. ಅರ್ಥ ಆಗ್ತಿದ್ಯಾ, ನಮ್ಗೆ ಬೇಕಾಗಿರೋದೇನು ಇಷ್ಟರಲ್ಲಿ ಯಾವುದು ಅಂತ. ಅರ್ಥ ಆಗ್ತಿದ್ಯಾ, ನೋಡಿ ಇದು ಫಸ್ಟ್ ಕಾಲಮ್, ಇದು ಸೆಕೆಂಡ್ ಕಾಲಮ್. ನನ್ನ ಕಂಟೆಂಟ್ ಇರೋದು ಫಸ್ಟ್ ಕಾಲಮ್ ಅಲ್ಲಿ 1 ಅಂತ ಕೊಟ್ಟು ಎಂಟರ್ ಕೊಟ್ರೆ ನಮ್ಗೆ ಏನಾಗುತ್ತೆ, ನಮ್ಗೆ ಫಸ್ಟ್ ಕಾಲಮ್ ಇರೋ ವ್ಯಾಲ್ಯೂ ಬಂದ್ಬಿಡುತ್ತೆ. ನಮ್ಗೆ ಅದು ಬೇಕಾಗಿಲ್ಲ. ನಮಗೆ ಬೇಕಾಗಿರೋದೇನು ಸೆಕೆಂಡ್ ಕಾಲಮ್ ಅಲ್ಲಿ ಇರುವಂತ ವ್ಯಾಲ್ಯೂ ಬೇಕು ನಮ್ಗೆ. ನಾನೇನ್ ಮಾಡ್ತೀನಿ, ಸೆಕೆಂಡ್ ಅಂತ ಎಂಟರ್ ಮಾಡ್ತೀನಿ. ಸಪೋಸ್ ಆ ರೋಟರ್ ನ ಐಟಮೇ ನಮ್ಗೆ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ನಮ್ಗೆ ಏನ್ ಬರ್ಬೇಕು ಅದು ಕೊಡ್ಬೇಕು. ನಮ್ಗೆ ಏನ್ ಬರ್ಬೇಕು, ಇಲ್ಲಿ 0 ಅಂತ ಹಾಕ್ತೀನಿ ನಾನು. ಅರ್ಥ ಆಗ್ತಿದೆ, ನೋಡಿ ಈಗ ರೋಟರ್ದು ಪ್ರೈಸ್ ಎಷ್ಟಿದೆ 1750, ಇಲ್ಲಿ ಏನಾಗಿದೆ 1750, ನಮ್ಗೆ ಆಟೋಮೆಟಿಕ್ ಆನ್ಸರ್ ಅನ್ನೋದು ಬಂದಿದೆ. ಅರ್ಥ ಆಗ್ತಿದ್ಯಾ, ನೋಡಿ ಈಗ ಟೋನರ್ ಚೆಕ್ ಮಾಡೋಣ. ಈಗ ವಿ ಲುಕ್ ಅಪ್, ಈಗ ಓಪನ್ ಮಾಡಿದೀನಿ ನಾನು, ಫಾರ್ಮುಲಾ ಹಾಕಿದೀನಿ. ಲುಕ್ಅಪ್ ವ್ಯಾಲ್ಯೂ ನೀವು ತಿಳ್ಕೊಬೇಕು, ಯಾವುದು ನಾವು ಸರ್ಚ್ ಮಾಡಬೇಕಾದ್ರೆ ಒಂದು ಏನು ನೇಮ್ನೇ ಏನು ಲುಕ್ಅಪ್ ವ್ಯಾಲ್ಯೂ ಆಗಿರುತ್ತೆ. ನಾವು ಕೊಟ್ಟಿದ್ದೀನಿ ಇಲ್ಲಿ ಕಾಮ, ಎಲ್ಲಿ ಚೆಕ್ ಮಾಡ್ಬೇಕು, ನನಗೆ ಇಲ್ಲಿರೋ ಒಂದು ಪ್ರೈಸ್ ಲಿಸ್ಟ್ ಅಲ್ಲಿ ಚೆಕ್ ಮಾಡ್ಬೇಕು ನಿಮ್ಗೆ. ಓಕೆ, ಚೆಕ್ ಮಾಡಿದಾದ್ಮೇಲೆ ಎಷ್ಟನೇ ಕಾಲಮ್ ಇರೋ ವ್ಯಾಲ್ಯೂ ಬರಬೇಕು, ಇದು 1 ಇದು 2, ನಮಗೆ ಸೆಕೆಂಡ್ ಕಾಲಮ್ ಇರೋ ವ್ಯಾಲ್ಯೂ ಬರಬೇಕು. ಕಾಮ ಆಯ್ತು. ಸಪೋಸ್ ಅಲ್ಲಿ ಒಂದು ನಾವು ಕೊಟ್ಟಿರೋ ಒಂದು ವರ್ಡ್ ಇಲ್ಲ ಅಂತ, ಟೋನರ್ ಅನ್ನೋ ಒಂದು ನೇಮ್ ಇಲ್ಲ ಅಂತಂದ್ರೆ ಏನ್ ಬರಬೇಕು, ನಮ್ಗೆ ಫಾಲ್ಸ್ ಅಂತ ಬರಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ 0 ಹಾಕ್ತೀವಿ ನಿಮಗೆ. ನೋಡಿ ಈಗ ನಾನು ಡ್ರ್ಯಾಗ್ ಮಾಡ್ತೀನಿ, ಬಟ್ ಇಲ್ಲಿ ಆನ್ಸರ್ ನಮಗೆ ಪ್ರಾಪರ್ ಆಗಿ ಬರೋದಿಲ್ಲ. ನೋಡಿ ಎಕ್ಸಾಂಪಲ್ ಇಲ್ಲಿ ನಾನು ಏನೇನ್ ಮಾಡ್ತೀನಿ, ಕೀಬೋರ್ಡ್ ಅಂತ ಹಾಕ್ತೀನಿ. ಯಾಕೆ ಅಂತ ನಾನು ಹೇಳ್ತೀನಿ. ನೋಡಿ ಕೀಬೋರ್ಡ್ ಹಾಕಿದ್ರೆ ನನಗೆ ಅದ್ರದ್ದು ಬರ್ತಾ ಇಲ್ಲ. ಅದೇ ನಾನು ರ್ಯಾಮ್ ಹಾಕ್ತೀನಿ ಬರುತ್ತೆ. ಯಾಕೆ ಅಂತ ನಾನು ಹೇಳ್ತೀನಿ. ಎಕ್ಸಾಂಪಲ್ ಇಲ್ಲಿ ಇಲ್ಲೊಂದು ರ್ಯಾಮ್ ಹಾಕ್ತೀನಿ ನಾನು. ನೋಡಿ ಇಲ್ಲಿ ಆನ್ಸರ್ ನಾನು ಡ್ರ್ಯಾಗ್ ಮಾಡ್ತೀನಿ, ಆನ್ಸರ್ ರ್ಯಾಮ್ ಬರ್ತಾ ಇದೆ. ಇನ್ನೊಂದು ಏನೋ ಐಟಮ್ ಹಾಕ್ತೀನಿ, ಇಲ್ಲಿ ರ್ಯಾಮ್ ಹಾಕ್ತೀನಿ, ಇಲ್ಲಿ ಏನಾಗ್ತದೆ ರೇಟು ಬರ್ತಾ ಇದೆ. ಇನ್ನೊಂದು ಯಾವುದು USB ಅಂತ ಹಾಕ್ತೀನಿ, ನೋಡಿ ಇದು ರೇಟ್ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ನಾನು ಹೇಳ್ತೀನಿ, ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸಿಂಪಲ್, ಅರ್ಥ ಆಗ್ಬೇಕಾದ್ರೆ ಇಷ್ಟೇನೆ. ಈಗ ಇಲ್ಲಿ ನೋಡಿ ನಾನು ವಿ ಲುಕ್ಅಪ್ ಹಾಕಿದ್ದೀನಿ. ಲುಕ್ಅಪ್ ವ್ಯಾಲ್ಯೂ ಯಾವುದು, ನಮಗೆ ರೋಟರ್ ಅನ್ನೋದು ಲುಕ್ಅಪ್ ವ್ಯಾಲ್ಯೂ. ಅದನ್ನ ಎಲ್ಲಿ ಸರ್ಚ್ ಮಾಡಬೇಕು, ಟೇಬಲ್ ಅರೇ ಒಳಗಡೆ ಸರ್ಚ್ ಮಾಡಬೇಕು. ಓಕೆ, ನಾವು ಕೊಟ್ಟಿರೋ ಐಟಮ್ ಯಾವುದು ರೋಟರ್. ರೋಟರ್ ಅನ್ನೋದು ಎಲ್ಲಿದೆ D3 ಇಂದ I50, ಅಂದ್ರೆ ನಾವು ಸೆಲೆಕ್ಟ್ ಮಾಡೋ ಏರಿಯಾದಲ್ಲಿ ಇದೆ. ಅದಕ್ಕೆ ಏನ್ ಮಾಡ್ತಾ ಇದೆ, ಸರ್ಚ್ ಮಾಡಿ ಅದ್ರದ್ದು ಪ್ರೈಸ್ ಕೊಡ್ತಿದೆ ನಮಗೆ. ಅದು ಇಲ್ಲಿ ಬರ್ತೀನಿ ನಾನು. ನೋಡಿ ಈಗ ಏನ್ ಮಿಸ್ಟೇಕ್ ಆಗಿದೆ, ಲುಕ್ಅಪ್ ವ್ಯಾಲ್ಯೂ ಯಾವುದು USB. ನೋಡಿ USB ಅನ್ನೋದು ಲುಕ್ಅಪ್ ವ್ಯಾಲ್ಯೂ. ಈ ಒಂದು ನೇಮ್ ನ ಏನ್ ಮಾಡಬೇಕು, ಆಕ್ಚುಲಿ ಇಲ್ಲಿ ಸರ್ಚ್ ಮಾಡ್ಬೇಕು, ಎಲ್ಲಿ ಪ್ರೈಸ್ ಲಿಸ್ಟ್ ಅಲ್ಲಿ ಸರ್ಚ್ ಮಾಡಬೇಕು. ಈಗ ಏನಾಗ್ಬಿಟ್ಟಿದೆ, ಬಾಕ್ಸ್ ಅನ್ನೋದು ಏನಾಗಿದೆ, ನಾವು ಸೆಲೆಕ್ಟ್ ಮಾಡೋ ಏರಿಯಾ ಏನಾಗ್ಬಿಟ್ಟಿದೆ, ಕೆಳಗಡೆ ಶಿಫ್ಟ್ ಆಗ್ಬಿಟ್ಟಿದೆ, ಆಟೋಮೆಟಿಕ್ ಏನಾಗ್ಬಿಟ್ಟಿದೆ ಶಿಫ್ಟ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಮ್ಗೆ ಏನಾಗ್ತಿಲ್ಲ, ನೋಡಿ ಸೆಲೆಕ್ಟ್ ಮಾಡೋ USB ಇಲ್ಲಿದೆ,
ಅದನ್ನ ಇಲ್ಲಿ ಸರ್ಚ್ ಮಾಡಿ, ಇಲ್ಲಿ ಸರ್ಚ್ ಮಾಡ್ತಾ ಇದೆ, ಈ ಜಾಗದಲ್ಲಿ ಸರ್ಚ್ ಮಾಡಿ, ಈ ಜಾಗದಲ್ಲಿ ಬರೀ ರೋಟರು, ಹಾರ್ಡ್ ಡಿಸ್ಕ್, ರ್ಯಾಮು, ರ್ಯಾಮು, ಟೋನರ್ ಮಾತ್ರ ಇದೆ. ಯು ಎಸ್ ಬಿ ಅನ್ನೋದು ಮೇಲ್ಗಡೆ ಇದೆ, ಅದಕ್ಕೋಸ್ಕರ ಏನ್ ಮಾಡ್ತಿಲ್ಲ, ಸರ್ಚ್ ಮಾಡಿ ನಿಮಗೆ ಆನ್ಸರ್ ಕೊಡ್ತಿಲ್ಲ ನೋಡಿ. ಇನ್ನೊಂದು ಏನೋ ಹಾಕ್ತೀನಿ, ಸ್ಪೀಕರ್ ಹಾಕ್ತೀನಿ ನೋಡಿ. ಸ್ಪೀಕರ್ ಹಾಕಿದ್ರೆ ನಿಮ್ಗೆ ಆನ್ಸರ್ ಬರೋದಿಲ್ಲ. ಈ ತರ ಏನಾಗುತ್ತೆ, ಮಿಸ್ಟೇಕ್ ಆಗುತ್ತೆ. ಅದನ್ನ ನೀವು ತಿಳ್ಕೊಬೇಕಾಗುತ್ತೆ. ನೀವು ಆಕ್ಚುಲಿ ಫುಲ್ ಸೆಲೆಕ್ಟ್ ಮಾಡೋದು ನಡೆಯುತ್ತೆ, ಬಟ್ ನಿಮ್ಗೆ ಇನ್ನೊಂದು ವಿಷಯ ಹೊಸ ಗೊತ್ತಾಗ್ಲಿ ಅಂತ ನಾನು ಇದು ಮಾಡ್ತಾ ಇದ್ದೀನಿ ನೋಡಿ. ನಾವು ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಬೇಕಾದ್ರೆ ಇದನ್ನ ಫುಲ್ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ಬೋದು, ಎರಡು ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ಬೋದು. ಬಟ್ ಬೇಡ, ನಾವು ನೀಟಾಗಿ ಡೀಟೇಲ್ ಆಗಿ ತಿಳ್ಕೊಂಡು ಯಾಕೆ ನಾವು ಇದು ಮಾಡಬೇಕು ಅಂತ ನೋಡ್ಕೊಳ್ಳಿ. ನೋಡಿ, ಈಗ ಒಂದು ಸ್ವಲ್ಪ ಸಿಂಪಲ್ ಆಗಿ ಎಡಿಟ್ ಮಾಡ್ಬೇಕಾಗತ್ತೆ. ಏನ್ ಮಾಡ್ಬೇಕು ಅಂತಂದ್ರೆ, ನಮಗೆ ಕಾನ್ಸ್ಟೆಂಟ್ ಮಾಡ್ಬೇಕಂದ್ರೆ ಈ ಸೆಲೆಕ್ಟ್ ಮಾಡೋ ಜಾಗ ಏನಾಗಬಾರ್ದು, ನಮಗೆ ಮೂವ್ ಆಗಬಾರ್ದು. ಅದನ್ನ ನಾವು ಯಾಕೆ ಮಾಡಬೇಕು ಅಂತಂದಾಗ ಇಲ್ಲಿ ಒಂದು ಡಾಲರ್ ಸಿಂಬಲ್ ಆಗ್ಬೇಕು. ಶಿಫ್ಟ್ ಇಟ್ಕೊಂಡು ನೀವೇನ್ ಮಾಡಿ, ಒಂದು ಡಾಲರ್ ಸಿಂಬಲ್ ಹಾಕಿ ನೋಡಿ. ಇಲ್ಲಿ ಡಿ ಪಕ್ಕದಲ್ಲಿ ಒಂದು ಡಾಲರ್ ಸಿಂಬಲ್, ಈ ಪಕ್ಕದಲ್ಲಿ ಒಂದು ಡಾಲರ್ ಸಿಂಬಲ್, ಇದ್ರ ಪಕ್ಕದಲ್ಲಿ ಒಂದು ಡಾಲರ್ ಸಿಂಬಲ್, ಇದ್ರ ಪಕ್ಕದಲ್ಲಿ ಒಂದು ಡಾಲರ್ ಸಿಂಬಲ್. ಈಗ ನಾನು ಎಂಟರ್ ಮಾಡ್ತೀನಿ, ಈಗ ಡ್ರಾಗ್ ಮಾಡ್ತೀನಿ ನಿಮ್ಗೆ ನೋಡಿ. ಈಗ ಡ್ರಾಗ್ ಮಾಡಿದೆ, ನೀವು ಏನೇ ನೇಮ್ ಹಾಕಿದ್ರು ಇಲ್ಲಿ ನೇಮ್ ಇದ್ರೆ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ ನೋಡಿ. ಪ್ರಿಂಟರ್ ಹಾಕ್ತೀನಿ, ಏನಾಗ್ತಿದೆ ನೋಡಿ, 11,000 ಬರ್ತಾ ಇದೆ. ಮಾನಿಟರ್ ಹಾಕ್ತೀನಿ, ಈಗ ಪ್ರಾಪರ್ ಆಗಿ ಕೆಲಸ ಮಾಡುತ್ತೆ. ಯಾಕೆ ಅಂತಂದ್ರೆ ನಾನು ಅದು ಸೆಲ್ ನ ಲಾಕ್ ಮಾಡಿದೀನಿ. ಅದು ಏನಂತ ತೋರಿಸ್ತೀನಿ ನಿಮ್ಗೆ ನೋಡಿ. ಸೆಲ್ ಲಾಕ್ ಮಾಡಿದೆ ಹೆಂಗೆ ಅಂದ್ರೆ ನೋಡಿ, ಈಗ ನೋಡಿ VLOOKUP ಹಾಕಿದೀನಿ. I4 ಅಂದ್ರೆ ಇದು ರೂಟರ್ನ ನಾವು ಸೆಲೆಕ್ಟ್ ಮಾಡೋ ಒಂದು ಜಾಗದಲ್ಲಿ ಟೇಬಲ್ ಅರೆ ಒಳಗಡೆ ಚೆಕ್ ಮಾಡ್ತಾ ಇದೆ. ಆ ಜಾಗದಲ್ಲಿ ನೋಡಿ ರೋಟರ್ ಅನ್ನೋದು ಇಲ್ಲಿದೆ, ನಾವು ಸೆಲೆಕ್ಟ್ ಮಾಡೋ ಜಾಗದಲ್ಲಿ. ಅದಕ್ಕೆ ಏನ್ ಮಾಡ್ತೀವಿ, ಪ್ರೈಸ್ ಲಿಸ್ಟ್ ಅಲ್ಲಿ ಪ್ರೈಸ್ ಬರ್ತಾ ಇದೆ, ಎಷ್ಟು 1750 ಬರ್ತಾ ಇದೆ ನೋಡಿ. ಇಲ್ಲಿ ಚೆಕ್ ಮಾಡೋಣ ನೋಡಿ. ಅವಾಗಲೇ ನಮ್ಗೆ ಏನಾಗಿತ್ತು, ಈ ಬಾಕ್ಸ್ ಅನ್ನೋದು ಇಲ್ಲಿಗೆ ಬಂದ್ಬಿಟ್ಟಿತ್ತು. ಈಗ ನಾವು ಡಾಲರ್ ಸಿಂಬಲ್ ಇದಕ್ಕೆ ಯೂಸ್ ಮಾಡಿರೋದ್ರಿಂದ, ಟೇಬಲ್ ಅರೆಗೆ ಯೂಸ್ ಮಾಡೋದ್ರಿಂದ ಆ ಜಾಗ ಮಾತ್ರ ಏನಾಗುತ್ತೆ ನಿಮ್ಗೆ, ಅದು ಕಾನ್ಸ್ಟೆಂಟ್ ಆಗ್ಬಿಟ್ಟಿದೆ, ಆ ಜಾಗ ಮೂವ್ ಆಗಲ್ಲ ನೋಡಿ. ನೋಡಿ ಇಲ್ಲಿ ರ್ಯಾಮ್ನ ತಗೊಂಡೋಗಿ ಇಲ್ಲಿ ಚೆಕ್ ಮಾಡುತ್ತೆ. ನಿಮ್ಗೆ ಇನ್ನೊಂದು ಇಲ್ಲಿ ಹಾಕೊಳ್ಳಿ, ನೀವು ಬೇಕಾದ್ರೆ ಅಲ್ಲಿ ಬೇಡ, ಇಲ್ಲಿ ಹಾಕೊಂಡ್ರು ನಿಮ್ಗೆ ಚೆಕ್ ಮಾಡುತ್ತೆ. ಈಗ ಟೋನರ್ ನೋಡಿ, ಟೋನರ್ ನಾನು ಡ್ರ್ಯಾಗ್ ಮಾಡ್ತೀನಿ. ಈಗ ನೋಡಿ ಟೋನರ್ ಬರ್ತದೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದ್ರು ಟೋನರ್ನ ಇದು ಲುಕ್ಅಪ್ ವ್ಯಾಲ್ಯೂ, ಈ ಲುಕ್ಅಪ್ ವ್ಯಾಲ್ಯೂನ ಟೇಬಲ್ ಅರೆ ಯಾವುದು ಇದು ನಾನು ಲಾಕ್ ಮಾಡ್ಬಿಟ್ಟಿದ್ದೀನಿ. ಲಾಕ್ ಮಾಡಿ ಇರೋದ್ರಲ್ಲಿ ಚೆಕ್ ಮಾಡಿ, ಅಲ್ಲಿ ಐಟಮ್ ಇತ್ತು ಅಂದ್ರೆ ನಮ್ಗೆ ಏನಾಗ್ತಿದೆ, ಸೆಕೆಂಡ್ ಕಾಲಮ್ ಅಲ್ಲಿ ಇರೋ ವ್ಯಾಲ್ಯೂ ಅಂದ್ರೆ ಯಾವುದು, ಇದು ಸೆಕೆಂಡ್ ಕಾಲಮ್. ಇಲ್ಲಿರೋ ವ್ಯಾಲ್ಯೂ ನಮ್ಗೆ ಎಷ್ಟಿದೆ, ಯಾವ್ದು ಟೋನರ್ ಇದ್ರ ವ್ಯಾಲ್ಯೂ ಎಷ್ಟಿದೆ, 860. ನಮ್ಗೆ ಇಲ್ಲಿ ಏನಾಗ್ತಿದೆ ಬರುತ್ತೆ. ಸಪೋಸ್ ಟೋನರ್ ಅನ್ನ ಒಂದು ಐಟಮ್ ನಾವು ಸೆಲೆಕ್ಟ್ ಮಾಡೋ ಟೇಬಲ್ ಅರೆ ಒಳಗಡೆ ಇಲ್ಲ ಅಂತಂದ್ರೆ ಏನ್ ಬರುತ್ತೆ ನಮ್ಗೆ, ಟೋನರ್ ಬದಲು ಟೋನರ್ ಎಸ್ ಹಾಕ್ಬಿಡ್ತೀನಿ, ಟೋನರ್ಸ್ ಅಂತ ಹಾಕ್ತೀನಿ. ಅದೇನಾಗ್ತಿಲ್ಲ, ಈಗ ಮ್ಯಾಚ್ ಆಗೋದಿಲ್ಲ ನೋಡಿ. ನಿಮ್ ಮ್ಯಾಚ್ ಆಗ್ತಾ ಇಲ್ಲ, ಇದು ಮ್ಯಾಚ್ ಆಗದೆ ಇರೋದಕ್ಕೆ ಏನಾಗ್ತಿದೆ, ಇಲ್ಲಿ ಎನ್ಎ ಆ ತರ ಐಟಮ್ ಇಲ್ಲ ಅಂತ ಬರುತ್ತೆ ನಮ್ಗೆ. ಅರ್ಥ ಆಗ್ತಿದ್ಯಾ? ಅದೇ ನಾನು ಕರೆಕ್ಷನ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಆಟೋಮೆಟಿಕ್ ನಿಮ್ಗೆ ಇಲ್ಲಿ ಬರುತ್ತೆ. ಅರ್ಥ ಆಯ್ತಲ್ಲ? VLOOKUP ಅಂತಂದ್ರೆ ನಿಮ್ಗೆ ವರ್ಟಿಕಲ್ ಲುಕ್ಅಪ್ ಅಂತ ತುಂಬಾ ಯೂಸಸ್ ಆಗುತ್ತೆ ನಿಮ್ಗೆ. ಇದು ಸಿಂಪಲ್ ಆಕ್ಚುಲಿ, ಇನ್ನು ಅಡ್ವಾನ್ಸ್ ಆಗಿ ನಾವು ಯೂಸ್ ಮಾಡ್ಬೋದು VLOOKUP ನ, ಬಟ್ ಈಸಿಯಾಗಿ ಅರ್ಥ ಆಗ್ಲಿ ಅಂತ ಸಿಂಪಲ್ ಆಗಿ ನಾನು ತೋರಿಸಿದ್ದೀನಿ. ಅರ್ಥ ಆಗ್ತಿದ್ಯಾ? ಇಲ್ಲಿ ನಮ್ಮ ಹತ್ರ ಒಂದು ಏನಿದೆ ಸಿಂಪಲ್ ಆಗಿ ಇನ್ನೊಂದು ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ಇನ್ನೊಂದ್ಸರಿ ಇಲ್ಲಿ ಮಾಡ್ತೀನಿ ನೋಡ್ಕೊಳ್ಳಿ. ಎಲ್ಲ ಡಿಲೀಟ್ ಮಾಡ್ತೀನಿ ನಾನು, ಮತ್ತೆ ಇನ್ನೊಂದ್ಸರಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಇನ್ನೊಂದ್ಸರಿ ಮಾಡ್ತೀನಿ. VLOOKUP ಬ್ರಾಕೆಟ್ ಹಾಕ್ತೀರಾ, ಲುಕ್ಅಪ್ ವ್ಯಾಲ್ಯೂ ನಮಗೆ ಒಂದು ನೇಮ್ ಇದೆ. ಈ ನೇಮ್ ನ ಏನ್ ಮಾಡ್ಬೇಕು, ಇದು VLOOKUP ಕೆಲಸ ಏನು ಇವಾಗ ಸದ್ಯಕ್ಕೆ ಅಂದ್ರೆ, ಇಲ್ಲಿರೋಂತ ಒಂದು ಐಟಮ್ ನ ಈ ನಮ್ಮ ಹತ್ರ ಒಂದು ಪ್ರೈಸ್ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ ಇಲ್ಲಿ ವ್ಯಾಲ್ಯೂ ಬರೋ ತರ ಮಾಡ್ಬೇಕು. ನಂಗೆ ಫಸ್ಟ್ ಅದಕ್ಕೆ ಕೊಡ್ಬೇಕು, ನಾನು ಐಟಮ್ ಯಾವ್ದೊಂದು ಕೊಡ್ಬೇಕು, ಯಾವ್ದು ಐಟಮು, ರೋಟರ್, ಅದೇ ಲುಕ್ಅಪ್ ವ್ಯಾಲ್ಯೂ ನಿಮ್ಗೆ. ಓಕೆ, ಈ ಕೊಟ್ಟಿರೋ ಐಟಮ್ ಎಲ್ಲಿ ಚೆಕ್ ಮಾಡಬೇಕು, ಕೊಟ್ಟಿರೋ ಐಟಮ್ ಎಲ್ಲಿ ಚೆಕ್ ಮಾಡಬೇಕು, ಈ ಟೇಬಲ್ ಅರೆ ಒಳಗಡೆ ಅಂದ್ರೆ ಇಷ್ಟು ಜಾಗ ಪ್ರೈಸ್ ಲಿಸ್ಟ್ ಅಲ್ಲಿ ಚೆಕ್ ಮಾಡಬೇಕು. ಚೆಕ್ ಮಾಡಿದ್ರೆ ಎಲ್ಲಿರೋ ವ್ಯಾಲ್ಯೂ ಬರಬೇಕು, ಫಸ್ಟ್ ಕಾಲಮ್ ಅಲ್ಲಿರೋ ವ್ಯಾಲ್ಯೂ ಬರಬೇಕಾ ಅಥವಾ ಸೆಕೆಂಡ್ ಕಾಲಮ್ ಅಲ್ಲಿರೋ ವ್ಯಾಲ್ಯೂ ಬರಬೇಕಂದ್ರೆ ನಮಗೆ ಸೆಕೆಂಡ್ ಕಾಲಮ್ ಅಲ್ಲಿ ಇರೋಂಥ ವ್ಯಾಲ್ಯೂ ಬರಬೇಕು. ಓಕೆ, ಅದಾದ್ಮೇಲೆ ಅದು ಆ ರೋಟರ್ನ ವರ್ಡ್ ಪ್ರೈಸ್ ಲಿಸ್ಟ್ ಅಲ್ಲಿ ಇಲ್ಲ ಅಂದ್ರೆ ಏನ್ ಬರಬೇಕು, ಅದಕ್ಕೆ ನಾವು ಟ್ರೂ ಆಗಿದ್ರೆ ಎನ್ಎ ಬರ್ಲಿ ಅಂತ ಅದಕ್ಕೆ ನಾವು 0 ಅಂತ ಎಂಟರ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ನೋಡಿ, ಈಗ ನಾನು ಮಾಡಿದೆ. ಇಲ್ಲಿ ನಾನು ಇನ್ನೊಂದು ಅವಾಗಲೇ ಹೇಳಿದೆ, ನೀವು ಏನ್ ಮಾಡ್ಬೇಕು, ಈ ಸೆಲ್ಸ್ ನ ಲಾಕ್ ಮಾಡ್ಬೇಕಂದ್ರೆ ಟೇಬಲ್ ಅರೆ ಲಾಕ್ ಮಾಡ್ಬೇಕು. ಅದಕ್ಕೆ ನೀವು ಡಾಲರ್ ಸಿಂಬಲ್ ನ ಯೂಸ್ ಮಾಡಿ. ನೋಡಿ ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಯಾವ ರೀತಿ ಡಾಲರ್ ಸಿಂಬಲ್ ಯೂಸ್ ಮಾಡ್ತೀನಿ ಅದೇ ರೀತಿ ನೀವೇನ್ ಮಾಡಿ ಡಾಲರ್ ಸಿಂಬಲ್ ನ ಯೂಸ್ ಮಾಡಿ. ನೋಡಿ, ಈಗ ನಾನು ಈಗ ಡಾಲರ್ ಸಿಂಬಲ್ ಯೂಸ್ ಮಾಡಿ ಡ್ರಾಗ್ ಮಾಡಿದ್ದೀನಿ. ಈಗ ಇದೇನಾಗುತ್ತೆ, ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ. ನೀವು ಡಾಲರ್ ಸಿಂಬಲ್ ಸೆಲ್ ಟೇಬಲ್ ಅರೇನ ಲಾಕ್ ಮಾಡಲಿಲ್ಲ ಅಂತಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಆನ್ಸರ್ ಅನ್ನೋದು ಪರ್ಫೆಕ್ಟ್ ಆಗಿ ಬರೋದಿಲ್ಲ. ಅದಕ್ಕೆ ನೀವೇನ್ ಮಾಡಿ ಟೇಬಲ್ ಅರೇನ ಲಾಕ್ ಮಾಡ್ಬಿಡಿ. ಪ್ರೈಸ್ ಲಿಸ್ಟ್ ನೀವು ಸೆಲೆಕ್ಟ್ ಮಾಡಿದ್ರೆ ಆ ಜಾಗನ ಲಾಕ್ ಮಾಡ್ಬೇಕಂದ್ರೆ ಡಾಲರ್ ಸಿಂಬಲ್ ಯೂಸ್ ಮಾಡ್ಕೊಂಡು ಮಾಡಿ. ನೋಡಿ, ಇಲ್ಲಿ ಇವಾಗ ಏನಾದ್ರು ನಮಗೆ ಕ್ವಾಂಟಿಟಿ ಒಂದು 1 ನಂಬರ್ ಅವ್ರು ತಗೊಂತಿದ್ದಾರೆ ಅಂದ್ರೆ 1 ಅಂತ ಹಾಕ್ತೀರಾ. ಏನಾಗ್ಬೇಕು ಈಗ, ಮಲ್ಟಿಪ್ಲಿಕೇಶನ್ ಆಗ್ಬೇಕಾದ್ರೆ ನಾವು ಪ್ರಾಡಕ್ಟ್ ಅಂತ ಯೂಸ್ ಮಾಡ್ತೀವಿ. ಪ್ರಾಡಕ್ಟ್ ಹಾಕಿ ಯಾವ್ದಾದ್ರು ನಮ್ಮ ಪ್ರಾಡಕ್ಟ್ ಹಾಕ್ಬೇಕು,
ನೋಡಿ ಈಗ 1 ಕ್ವಾಂಟಿಟಿ ಆಗಿರೋದು 1 ಬರುತ್ತೆ. ಅದೇನೋ 2 ಇಲ್ಲಿ ಮಾಡಿದ್ರೆ 2 ಬರುತ್ತೆ ನೋಡಿ. ಇಲ್ಲಿ ಕ್ವಾಂಟಿಟಿ ಈ ರೀತಿ ನಿಮ್ಗೆ ಏನಾದರೂ ಪ್ರೈಸ್ ಲಿಸ್ಟ್ ಏನೋ ಮಾಡ್ಕೋಬೇಕು, ಒಂದು ಯಾವ ಶಾಪ್ ಇದೆ ನಿಮ್ಮದು, ಆ ಶಾಪ್ದು ನಮ್ಮ ಈ ಥರ ಮಾಡ್ಕೋಬೇಕು, ಫಾರ್ಮುಲಾ ಹಾಕಿ ವಿಲುಕಪ್ ಮಾಡ್ಕೊಂಡು ಮಾಡಬೇಕು ಅಂದರೆ ನೀವು ಈಸಿಯಾಗಿ ಏನು ಮಾಡ್ಬೋದು, ಈ ಸಿಂಪಲ್ ಆಗಿ ಮಾಡ್ಕೋಬೋದು. ನೋಡಿ ಈಗ ಈ ರೀತಿ ಏನು ಮಾಡ್ಬೋದು, ಕ್ವಾಂಟಿಟಿ ಎಂಟ್ರಿ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಬರುತ್ತೆ. ಇನ್ನೇನಾದರೂ ನಿಮಗೆ ಹೊಸ ಹೊಸ ವಿಡಿಯೋ ಅಥವಾ ಈಗ ಎಕ್ಸೆಲ್ ಇನ್ಯಾವ್ದಾದ್ರು ಫಾರ್ಮುಲಾಸ್ ಬೇಕು ಅಂತಂದರೆ ಓಕೆ ಗೊತ್ತಾಯ್ತಲ್ಲ, ವಿಲುಕಪ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಏನಾದ್ರು ನಿಮ್ಗೆ ಡೌಟ್ಸ್ ಇತ್ತಂದರೆ ಕಮೆಂಟ್ಸಲ್ಲಿ ಹಾಕಿ, ಅದಕ್ಕೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅರ್ಥ ಆಗ್ತಿದೆಯಾ? ಇನ್ನೇನಾದರೂ ಹೊಸ ಏನು ಎಕ್ಸೆಲ್ ಒಳಗಡೆ ಯಾವ್ದಾದ್ರು ಫಾರ್ಮುಲಾಸ್ ಡೌಟ್ ಇದೆ ಅಂದರೆ ನನಗೆ ಕಮೆಂಟಲ್ಲಿ ಹಾಕಿ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ.